ಧನುಸ್ಸು ರಾಶಿ, ವಿನಾಕಾರಣ ಕುಟುಂಬದಲ್ಲಿ ಕಲಹ, ಮನೆಯಲ್ಲಿ ಜಗಳ ಆಗತ್ತೆ, ಅದಕ್ಕೆ ನೀವೇ ಕಾರಣ ಅನ್ನುವಂತಹ ಕಪ್ಪು ಚುಕ್ಕಿಯು ನಿಮ್ಮ ಮೇಲೆ ಬರುತ್ತೆ, ನಿಮ್ಮಿಂದಲೇ ಜಗಳವಾಗುತ್ತೆ. ಇದನ್ನ ಗಮನಿಸ್ಕೊಳ್ಬೇಕು. ಆದಷ್ಟು ಜಗಳವನ್ನು ತಪ್ಪಿಸೋದಕ್ಕೆ, ಜಗಳ ಆಗದೇ ಇರುವ ಹಾಗೆ ಪ್ರಯತ್ನವನ್ನ ಮಾಡಿ. ಅನಾರೋಗ್ಯ ಕಾಡುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಸ್ವಲ್ಪ ಉಲ್ಬಣವಾಗಬಹುದು, ತಾತ್ಸಾರ ಮಾಡಬೇಡಿ. ವ್ಯಾವಹಾರಿಕವಾಗಿ ಏನೋ ಅಡೆತಡೆಗಳು, ದುಡ್ಡು ಕಾಸಿನ ವಿಚಾರಕ್ಕೆ, ವ್ಯವಹಾರದ ವಿಚಾರಕ್ಕೆ, ದಾಖಲೆ ಪತ್ರಗಳು ಇತ್ಯಾದಿ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳಿಗೆ ಅಡ್ಡಿಯ ಸೂಚನೆ ಈ ದಿವಸ ಕಾಡುವಂಥದ್ದಾಗತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಮನಸ್ಸಿನಲ್ಲಿ ಭಯ. ನಿಮಗಿರ್ತಕ್ಕಂಥ ಸಮಸ್ಯೆಯನ್ನ ಹೋಲಿಕೆ ಮಾಡಿ ನೋಡಿದಾಗ ಬಹಳ ತಾತ್ಸಾರವಾಗಿರುತ್ತೆ, ಆದ್ರೆ ನಿಮಗೆ ಮಾತ್ರ ಮನಸ್ಸಿನಲ್ಲಿ ಏನೋ ಭಯ, ಆತಂಕ, ಏನಾಗ್ಬಿಡುತ್ತೋ ಅನ್ನುವಂತಹ ಒಂದು ದುಗುಡ. ನೀವು ಭಯಪಡುವುದಲ್ಲದೆ ಮನೆಯಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಭಯಪಡಿಸ್ತೀರಿ. ಆ ರೀತಿಯ ವಾತಾವರಣವನ್ನ, ಆ ರೀತಿಯ ಒಂದು ಸಮಸ್ಯೆಯನ್ನ, ಸವಾಲನ್ನು ಸೃಷ್ಟಿ ಮಾಡ್ತೀರಿ. ಇದು ಒಳ್ಳೆಯದಲ್ಲ ಅಂತ ಅರ್ಥ. ಯಾವುದೇ ಭಯದಿಂದ ತೊಂದರೆ ಅಂತಕ್ಕಂಥದ್ದು ನಿಮಗೆ ಇಲ್ಲ, ಅದಕ್ಕೆ ಭಯಪಡುವಂತಹ ಅವಶ್ಯಕತೆನೂ ಇಲ್ಲ. ಹಾಗಾಗಿ ನೀವು ಏನೂ ಕೂಡ ಮನಸ್ಸಿನಲ್ಲಿ ಆತಂಕವನ್ನು ಪಡೆದಲೇ ನೆಮ್ಮದಿಯಾಗಿದ್ದರೆ, ಸಮಾಧಾನವನ್ನು ಪಟ್ಟುಕೊಂಡ್ರೆ ಎಲ್ಲವೂ ಕೂಡ ಒಳಿತಾಗುವಂಥದ್ದು. ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲವೂ ಕೂಡ ಶುಭವಾಗಿ. ಮಕರ ರಾಶಿ, ಹೊಸ ವ್ಯವಹಾರ, ಹೊಸ ಉದ್ಯೋಗ ಇದೆಲ್ಲದಕ್ಕೂ ಕೂಡ ಈ ದಿವಸ ಅವಕಾಶ ಇದೆ. ಆದರೆ ನೀವು ಯಾವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ತೀರೋ ಅದರ ಮೇಲೆ ಇವೆಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಈ ಕಾರ್ಯಗಳು ನಡೀತಕ್ಕಂಥದ್ದಾಗುತ್ತೆ. ಪ್ರಯಾಣವೂ ಕೂಡ ಮಂಗಳವಾಗಿರಬಹುದು. ಪ್ರಯಾಣವನ್ನು ಮಾಡೋದ್ರಿಂದಲೂ ಕೂಡ ನಿಮಗೆ ಶುಭವಾಗಲಿ, ಯಶಸ್ಸಾಗಲಿ ಸಿಕ್ಕುವಂತಹ ದಿವಸ. ಪ್ರೇಮಿಗಳಿಗೆ ತೊಂದರೆಯಾಗುತ್ತೆ. ಪ್ರೇಮಿಗಳು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲ್ಲೇ ಯಾವುದೋ ಮಾತನ್ನ ಕೇಳಿ ನಿಷ್ಠುರವಾಗ್ತಕ್ಕಂಥದ್ದು, ಪರಸ್ಪರ ವಿಮುಖರಾಗ್ತಕ್ಕಂತಹ ಸ್ಥಿತಿ ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಸ್ನೇಹ, ಮಿತ್ರತ್ವ ಇದಕ್ಕೆ ಬೆಲೆ ಸಿಕ್ಕೋದ್ರಿಂದ ಸ್ವಲ್ಪ ನೆಮ್ಮದಿ. ಯಾರೋ ಆತ್ಮೀಯರನ್ನ ನಮ್ಮವರು ಅಂತ ಹೇಳಿದಾಗ ಅವರು ನಮ್ಮ ಆಪತ್ತಿನಲ್ಲಿ ಸಹಕರಿಸ್ತಕ್ಕಂಥದ್ದು ನೆಮ್ಮದಿಯನ್ನ ಕೊಡುತ್ತೆ. ಹಳೆಯ ವಿಚಾರ ಪ್ರಸ್ತಾಪವಾಗುತ್ತೆ, ಬೇಸರವಾಗುತ್ತೆ. ಹಿಂದ್ಯಾವತ್ತೋ ಏನೋ ಘಟನೆ ನಡೆದೋಗಿರುತ್ತೆ, ಆ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಆಗ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ತಾಯಿಯವರ ಆರೋಗ್ಯವನ್ನ ಗಮನಿಸಿ ಎಚ್ಚರಿಕೆಯಿಂದ ನೀವು ವರ್ತಿಸಬೇಕಾಗತ್ತೆ. ಅನ್ನಪೂರ್ಣೇಶ್ವರಿಯ ಆರಾಧನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡ್ತಕ್ಕಂಥದ್ದು, ಗಮನ ಹರಿಸಲಿಲ್ಲ ತೊಂದರೆಯಾಗತ್ತೆ. ತಾತ್ಸಾರ ಭಾವನೆಗಳು ಬೇಡ. ಸರಿಯಾದಂತಹ ವೈದ್ಯರ ಸಲಹೆ, ಔಷಧೋಪಚಾರಗಳನ್ನು ಮಾಡಿ ಆರೋಗ್ಯ ಸಮಸ್ಯೆಯಿಂದ ಹೊರಬನ್ನಿ ಅಂತಕ್ಕಂಥದ್ದು. ಪ್ರಯಾಣದ ಸೂಚನೆ, ಒಂದಷ್ಟು ದೂರ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರತಕ್ಕಂಥದ್ದಾಗುತ್ತೆ. ವ್ಯವಹಾರದಲ್ಲಿ ನಿಮ್ಮ ಜಾಗ್ರತೆ ಅಂತಕ್ಕಂಥದ್ದು ಬೇರೆಯವರಿಗೆ ಮಾದರಿಯಾಗುತ್ತೆ. ಹಾಗಾಗಿ ಆ ಜವಾಬ್ದಾರಿಯನ್ನು ಮೆಟ್ಟಿ ನಿಲ್ಲಬೇಕಾದಂತಹ ವಿಚಾರ ಬಹಳ ಮುಖ್ಯವಾದಂಥದ್ದು. ಹಲವಾರು ಸಮಸ್ಯೆಗಳು, ಸವಾಲುಗಳು ಎದುರಾಗಬಹುದು. ಅವೆಲ್ಲವನ್ನ ಮೀರಿ ನೀವು ಬೆಳಿಬೇಕಾದಂಥದ್ದಿದೆ. ಯಾವುದೇ ವಿಚಾರಗಳನ್ನ ಬಹಳ ಲಘುವಾಗಿ ಪರಿಗಣಿಸುವಂಥದ್ದು ಬೇಡ, ತಾತ್ಸಾರ ಬೇಡ. ಅದು ನನ್ನ ಏನು ಮಾಡುತ್ತೆ ಅಂತಕ್ಕಂತಹ ಯಾವುದೇ ರೀತಿಯ ಧೋರಣೆಗಳು ನಿಮ್ಮಿಂದ ಬರಬಾರದು. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀರ, ಆದರೂ ಕೂಡ ನಿಮಗೆ ದ್ರೋಹವಾಗುತ್ತೆ, ವಂಚನೆ ಆಗುತ್ತೆ, ಮೋಸ ಹೋಗ್ತೀರಿ. ಬಹಳ ಬಹಳ ಜಾಗ್ರತೆಯನ್ನ ವಹಿಸಬೇಕಾದಂಥದ್ದು. ಸಹೋದರರಲ್ಲಿ ವಿವಾದವಾಗಲಿ, ಕಲಹವಾಗಲಿ ಏನೂ ಕೂಡ ಬೇಡ. ಅದನ್ನ ನೀವು ಮುಂದುವರಿಸಿದ್ರೆ ದ್ವೇಷ ನಿರಂತರವಾಗಿ ನಿಮ್ಮನ್ನ ಕಾಡ್ತಕ್ಕಂಥದ್ದಾಗತ್ತೆ ಎನ್ನುವಂತಹ ಸೂಚನೆ. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಮಾಡಿ, ಅನುಕೂಲ ಇದ್ರೆ ಒಂದು 12 ಪ್ರದಕ್ಷಿಣೆಯನ್ನ ಹಾಕಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಆಲೋಚನೆಗಳು ಏನೇ ಇದ್ರೂ ಕೂಡ ಅದು ನಿಮ್ಮ ಕುಟುಂಬದ ಮಧ್ಯದಲ್ಲಿರಲಿ. ಕುಟುಂಬವನ್ನ ದಾಟಿ ಹೊರಗಡೆ ಹೋಗ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು. ಸ್ಪರ್ಧಾತ್ಮಕವಾದಂತಹ ವಿಚಾರಗಳಿಗೆ ಶುಭ ಇರುವಂಥದ್ದು. ಯಾವುದೇ ರೀತಿಯ ಸ್ಪರ್ಧೆಗಳು ಅಥವಾ ಯಾವುದೇ ರೀತಿಯ
ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು ನಿಮಗೆ ಶುಭವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಹಣದಿಂದ ಜನ ಗೌರವಿಸ್ತಕ್ಕಂಥದ್ದು. ನಿಮ್ಮಲ್ಲಿ ಹಣ ಇದೆಯಾ, ನೀವು ಶ್ರೀಮಂತರ, ಜನ ನಿಮ್ಮನ್ನ ಗೌರವಿಸ್ತಾರೆ. ಇದು ಸಮಾಜದಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು, ಅದು ಬೇರೆ ವಿಷಯ. ಆದರೆ ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಬೇರೆ ಯಾವುದೇ ಪ್ರತಿಭೆಗಳು ಗುರುತಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ತುಂಬಾ ಬುದ್ಧಿವಂತರಾದಂತಹ ನೀವು, ಪ್ರತಿಯೊಂದು ಪೈಸೆ ಪೈಸೆಗೂ ಲೆಕ್ಕವನ್ನು ಹಾಕ್ತಕ್ಕಂತಹ ನೀವು ಗ್ರಹಗತಿಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಅದನ್ನ ಗಮನಿಸ್ಕೊಳ್ಬೇಕಾದಂಥದ್ದು. ಖಾಸಗಿ ಉದ್ಯೋಗಿಗಳಿಗೆ, ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ಬದಲಾವಣೆಯ ಭಯ ಕಾಡುವಂಥದ್ದು. ಕೆಲಸದಲ್ಲಿ ಏನು ವ್ಯತ್ಯಯಗಳಾಗತ್ತೋ ಅಥವಾ ಕೆಲಸ ಎಲ್ಲಿ ಹೋಗ್ಬಿಡುತ್ತೋ ಅಂತಕ್ಕಂತಹ ಭಯ ಕಾಡುತ್ತೆ. ಮಾತು ಕೋಪದಿಂದ ನಿಮ್ಮ ಒಂದಷ್ಟು ಕೆಲಸಗಳಾಗತ್ತೆ. ಒಂದಷ್ಟು ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು, ಅಧಿಕಾರಯುತವಾಗಿ ಮಾತಾಡುವಂಥದ್ದು, ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು, ಇದರಿಂದ ಒಂದಷ್ಟು ಕೆಲಸಗಳು ನಡೆದು ಹೋಗುವಂಥದ್ದು. ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.